ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ 2021ಗಾಗಿ ನಾವು ಜನರಲ್ ಪೇಪರ್ಗಾಗಿ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕ್ರ್ಯಾಶ್ ಕೋರ್ಸ್ನ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಇಂಡಿಯನ್ ಜಾಗ್ರಫಿಗೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ನಮ್ಮ ಈ ಜನರಲ್ ಪೇಪರ್ ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಆದರೆ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ 20 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ ಜನರಲ್ ಪೇಪರ್ ಸಲುವಾಗಿ. ಈ 20 ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆದ ನಂತರ ನೀವು ನಿಮ್ಮ ಸ್ಕೋರನ್ನು ಚೆಕ್ ಮಾಡ್ಬೋದು. ಅದರ ನಂತರ ನಾವು ಪ್ರತಿಯೊಂದು ಟೆಸ್ಟ್ನ ಸೊಲ್ಯೂಷನ್ PDF ಅನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಸೊ ಈ ನಾವು ಮಾಡುವ ಪ್ರತಿ ವಿಡಿಯೋನ PDF ನೋಟ್ಸ್ ಕೂಡ ನಿಮಗೆ ಅವೈಲೇಬಲ್ ಇರ್ತದೆ. ಸೊ ನಾವು ಹಲವಾರು ವಿಡಿಯೋ ಲೆಕ್ಚರ್ಸನ್ನು ಕೂಡ ನಿಮಗೆ ಜನರಲ್ ಪೇಪರ್ ಸಲುವಾಗಿ ನೀಡಲಿದ್ದೇವೆ. ಸೊ ಇದ್ರ ಜೊತೆಗೆ ನಾವು ಕನ್ನಡ ಮತ್ತು ಇಂಗ್ಲೀಷ್ ಪೇಪರ್ ಮೇಲೂ ಕೂಡ ಕೆಲವು ವಿಡಿಯೋಗಳನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕೇವಲ 999 ರುಪೀಸ್ನಲ್ಲಿ ಸಿಗ್ತಾ ಇದೆ. ನೀವೇನಾದರೂ ಈ ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಆಗೋರಿದ್ರೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗ್ಬೋದು. ಸೊ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ 2021 we have started a crash course for general paper. In this crash course you will get 20 mock tests for paper 3 general paper. After attending the test you will come to know your score, and also you are sending you solution PDF. You will get video lectures and you will get PDF notes of these video lectures. So we are also providing some material on Kannada and English paper only at rupees 999. If you want to join this crash course you can contact this number. Yes, let us move to the questions. And in these 20 tests the questions, explanation, everything will be in English and also in Kannada. So here the first question is, dash is the largest planet in our solar system. ನಮ್ಮ ಸೌರವ್ಯೂಹದ ಅತಿ ದೊಡ್ಡ ಗ್ರಹವಾಗಿದೆ. ಎಸ್, ಜುಪಿಟರ್, Saturn, Uranus, Neptune. Yes, the largest planet in our solar system is Jupiter. Yes, please remember Jupiter ಎಂಬುದು ಒಂದು ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹವಾಗಿದೆ. ಜುಪಿಟರ್ಗೆ ಕನ್ನಡದಲ್ಲಿ ನಾವು ಗುರು ಅಂತ ಕರಿತೀವಿ. ಎಸ್, ಜುಪಿಟರ್ ಇಟ್ ಈಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ದೇರ್ ಆರ್ 79 ನ್ಯಾಚುರಲ್ ಸ್ಯಾಟಲೈಟ್ಸ್ ಆಫ್ Jupiter. Then spacecraft which is visited Jupiter is Juno. Yes, please remember this. Then it is the third brightest natural object in the night sky after Moon and Venus. ಎಸ್, ಈ ಒಂದು ಜುಪಿಟರ್ ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹವಾಗಿದೆ. ಈ ಒಂದು ಜುಪಿಟರ್ 79 ನ್ಯಾಚುರಲ್ ಸ್ಯಾಟಲೈಟ್ಸ್ಗಳನ್ನು ಕೂಡ ಹೊಂದಿದೆ. ಈ ಜುಪಿಟರ್ಗೆ ಭೇಟಿ ನೀಡಿದ ಸ್ಪೇಸ್ ಕ್ರಾಫ್ಟ್ ಯಾವುದಪ್ಪ ಅಂತಂದರೆ ಜೂನೋ. ಸೊ ಇದು ಒಂದು ಥರ್ಡ್ ಬ್ರೈಟೆಸ್ಟ್ ನ್ಯಾಚುರಲ್ ಆಬ್ಜೆಕ್ಟ್ ಕೂಡ ಆಗಿದೆ ಮೂನ್ ಮತ್ತು ವಿನಸ್ ನಂತರ. ಸೊ ಈ ಪಾಯಿಂಟ್ಸ್ಗಳನ್ನ ನೀವು ನೆನಪಿನಲ್ಲಿಡಬೇಕು. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದ ಪ್ರಿಸೈಸ್ ಟೈಮ್ ಟೇಕನ್ ಬೈ ದ ಅರ್ತ್ ಫಾರ್ ಒನ್ ರೊಟೇಷನ್ ವಿತ್ ರೆಸ್ಪೆಕ್ಟ್ ಟು ದಿ ಸನ್. ಸೂರ್ಯನಿಗೆ ಸಂಬಂಧಿಸಿದಂತೆ ಒಂದು ತಿರುಗುವಿಕೆಗೆ ಭೂಮಿಯು ತೆಗೆದುಕೊಂಡ ನಿಖರವಾದ ಸಮಯ ಯಾವುದು? ಎಸ್, ಆಪ್ಷನ್ ಎ 24 hours, ಆಪ್ಷನ್ ಬಿ 24 hours 30 minutes, ಆಪ್ಷನ್ ಸಿ 23 hours 56 minutes 4 seconds, ಆಪ್ಷನ್ ಡಿ 24 hours 5 minutes 5.2 seconds. Here the right answer is option C, 23 hours 56 minutes 4.9 seconds. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, 23 ಗಂಟೆ 56 ನಿಮಿಷ 4.9 ಸೆಕೆಂಡುಗಳು. ಎಸ್, ಅರ್ತ್ rotates once in about 24 hours with respect to the sun, but once every 23 hours 56 minutes and 4 seconds with respect to the others such as distance and stars. The next question is, India is divided into how many earthquake zones which are also known as the seismic zones. ಭಾರತವನ್ನು ಎಷ್ಟು ಭೂಕಂಪ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ? ಆಪ್ಷನ್ ಎ 4, ಆಪ್ಷನ್ ಬಿ 2, ಆಪ್ಷನ್ ಸಿ 6, ಆಪ್ಷನ್ ಡಿ 5. ಎಸ್, India is divided into 4 earthquake zones. ಭಾರತದಲ್ಲಿ 4 ಭೂಕಂಪ ವಲಯಗಳನ್ನು ವಿಂಗಡಿಸಲಾಗಿದೆ. Yes, the Bureau of Indian Standards, please remember the Bureau of Indian Standards has categorized regions in India into 4 seismic zones, and these zones are zone 2, zone 3, zone 4 and zone 5. And among these zones the most seismically active area is zone 5, and the least active zone is zone 2. The next question is, the boundary between the crust and mantle is called. ಕ್ರಸ್ಟ್ ಮತ್ತು ಕವಚದ ನಡುವಿನ ಗಡಿಯನ್ನು ಏನೆಂದು ಕರೆಯುತ್ತೇವೆ? ಆಪ್ಷನ್ ಎ ಲಿಥೋಸ್ಪಿಯರ್, ಆಪ್ಷನ್ ಬಿ ಬೆನಿಯೋಪ್ ಝೋನ್, ಆಪ್ಷನ್ ಸಿ ಬೆಡ್ ರಾಕ್, ಆಪ್ಷನ್ ಡಿ ಮೋಹೋ. ಎಸ್, ದ ಬೌಂಡ್ರಿ ಬಿಟ್ವೀನ್ ದ ಕ್ರಸ್ಟ್ ಆ್ಯಂಡ್ ಮ್ಯಾಂಟಲ್ ಈಸ್ ಕಾಲ್ಡ್ ಮೋಹೋ. ಸೊ ಆಪ್ಷನ್ ಡಿ ಮೋಹೋ is the right answer.
ಎಸ್, ಇಲ್ಲಿ ಮೋಹೋ ಸರಿಯಾದ ಉತ್ತರ ಆಗಿದೆ. ಕ್ರಸ್ಟ್ ಮತ್ತು ಕವಚದ ನಡುವಿನ ಗಡಿಯನ್ನು ನಾವು ಮೋಹೋ ಅಂತ ಕರಿತೀವಿ. ಎಸ್, ಮೋಹೋ ಇಸ್ ದ ಬೌಂಡ್ರಿ ಬಿಟ್ವೀನ್ ದಿ ಕ್ರಸ್ಟ್ ಆ್ಯಂಡ್ ದಿ ಮ್ಯಾಂಟಲ್ in earth. Yes, please remember, and this depth where seismic waves change velocity and there is also change in chemical composition, and this is also termed as Moravec discontinuity. And if we talk about bedrock, it is the hard area of rock in the ground that holds up the loose soil above. Yes, bedrock, it is the hard area of the rock in the ground and it holds the loose soil above it. Then if we go through the Benioff zone, it is a dipping planar zone of earthquake that is produced by the interaction of downing oceanic crystal plate with continental plate. And lithosphere, you know lithosphere, it is rigid rocky outer layer of the earth. And lithosphere extends up to the depth of 100 km. The next question is, in which type of rocks are coals and petroleum found? Yes, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಯಾವ ರೀತಿಯ ಬಂಡೆಗಳಲ್ಲಿ ದೊರೆಯುತ್ತದೆ? ಆಪ್ಷನ್ ಎ ಗ್ರಾನೈಟ್, ಆಪ್ಷನ್ ಬಿ ಇಗ್ನಿಯಸ್, ಆಪ್ಷನ್ ಸಿ ಮೆಟಾಮಾರ್ಫಿಕ್, ಆಪ್ಷನ್ ಡಿ ಸೆಡಿಮೆಂಟರಿ. Yes, the coal and petroleum are found in sedimentary rocks. Please remember, ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಸೆಡಿಮೆಂಟರಿ ರಾಕ್ಗಳಲ್ಲಿ ದೊರೆಯುತ್ತದೆ. Yes, minerals that generally occur in rocks are tin, copper, zinc, lead, etc. are obtained in igneous and metamorphic rocks at the cracks, crevices, faults or joints. Yes, please remember, tin, copper, zinc and lead are found in the metamorphic and igneous rocks, and in sedimentary rocks several minerals like coal, petroleum and some other forms of iron ore are found in the ಸೆಡಿಮೆಂಟರಿ ರಾಕ್ಸ್. ಸೆಡಿಮೆಂಟರಿ ರಾಕ್ನಲ್ಲಿ ಕೋಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು ಮತ್ತು ಐರನ್ ಓರ್ಗಳು ಲಭ್ಯ ಇರ್ತವೆ. ಅದೇ ರೀತಿ ಕಾಪರ್, ಜಿಂಕ್ ಮತ್ತು ಲೀಡ್ಗಳು ಇಗ್ನಿಯಸ್ ಮತ್ತು ಮೆಟಾಮಾರ್ಫಿಕ್ ರಾಕ್ಸ್ನಲ್ಲಿ ನಮಗೆ ಸಿಗ್ತವೆ. ದ ನೆಕ್ಸ್ಟ್ ಕ್ವಶನ್ ಈಸ್, ದ ಹಿಮಾಲಯನ್ ಮೌಂಟೇನ್ ರೇಂಜ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್. ಫೋರ್ಡ್ ಮೌಂಟೇನ್, ರಾಕ್ ಮೌಂಟೇನ್, ಬ್ಲಾಕ್ ಮೌಂಟೇನ್, ವೋಲ್ಕ್ಯಾನಿಕ್ ಮೌಂಟೇನ್. ಹಿಮಾಲಯ ಪರ್ವತ ಶ್ರೇಣಿಯು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಪಟ್ಟು ಪರ್ವತ, ರಾಕ್ ಪರ್ವತ, ಪರ್ವತವನ್ನು ನಿರ್ಬಂಧಿಸಿ, ಜ್ವಾಲಾಮುಖಿ ಪರ್ವತ. ಇದು ಬ್ಲಾಕ್ ಪರ್ವತ ಅಂತೀವಿ, ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಸರಿಯಾಗಿಲ್ಲ, ಬ್ಲಾಕ್ ಪರ್ವತ ಅಂತ ನೀವು ತಿಳ್ಕೊಳ್ಬೇಕು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, Ford mountain is the correct answer. Yes, Himalayan mountain range, it is an example of Ford mountain. Yes, ಹಿಮಾಲಯ ಪರ್ವತವನ್ನು ಇದು Ford mountain ಗೆ ಒಂದು ಉದಾಹರಣೆ ಆಗಿದೆ. Yes, Ford mountains are formed from the pouring of crust and upspring of the sediments accumulated by rivers along the margins of the continent. So it is formed by collision of two continental plates. Yes, please remember, Ford mountains are formed by the collision of two continental plates, and the Himalaya is formed by converging of two continental plates. So it is Himalaya is known as the Ford mountain, and also Andes mountains and Appalachian mountains are also Ford mountains. The next question is, tsunami is the result of dash. Shrinking of the earth's crust, option B cyclones, option C submarine earthquakes, option D tides. ಸುನಾಮಿಯು ಡ್ಯಾಶ್ರ ಪರಿಣಾಮಕಾರಿಯಾಗಿದೆ. ಆಪ್ಷನ್ ಎ ಭೂಮಿಯ ಹೊರಪದರದ ಕುಗ್ಗುವಿಕೆ, ಆಪ್ಷನ್ ಬಿ ಚಂಡಮಾರುತಗಳು, ಆಪ್ಷನ್ ಸಿ ಜಲಾಂತರ್ಗಾಮಿ ಭೂಕಂಪಗಳು, ಆಪ್ಷನ್ ಡಿ ಉಬ್ಬರ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸಬ್ಮರೈನ್ ಅರ್ಥಕ್ವೇಕ್ಸ್. ಎಸ್, ಸುನಾಮಿ ಇಸ್ ದ ರಿಸಲ್ಟ್ ಆಫ್ ಸಬ್ಮರೈನ್ ಅರ್ಥಕ್ವೇಕ್. ಸುನಾಮಿಯು ಜಲಾಂತರ್ಗಾಮಿ ಭೂಕಂಪಗಳಿಂದ ಉಂಟಾಗ್ತದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. Yes, tsunami is waves caused by sudden movement of the ocean surface due to earthquakes, landslides and other seafloor land slumping into the ocean. Large volcanic eruptions are also meteorite impact in the ocean. So ಇವೆಲ್ಲವೂ ಕೂಡ ಲ್ಯಾಂಡ್ಸ್ಲೈಡ್ ಆಗಿರ್ಬೋದು, ಅರ್ಥಕ್ವೇಕ್ ಆಗಿರ್ಬೋದು, ಸೀಫ್ಲೋರ್ ಆಗಿರ್ಬೋದು, ಲ್ಯಾಂಡ್ ಸ್ಲಂಪಿಂಗ್ ಆಗಿರ್ಬೋದು, ಅದೇ ರೀತಿ ಲಾರ್ಜ್ ವೋಲ್ಕ್ಯಾನಿಕ್ ಇರಪ್ಷನ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸುನಾಮಿಗೆ ಕಾರಣಗಳಾಗಿವೆ. The next question is, dash is the frozen water part of the earth water system. Option A lithosphere, troposphere, mesosphere, cryosphere. Dash ಭೂಮಿಯ ನೀರಿನ ವ್ಯವಸ್ಥೆಯ ಹೆಪ್ಪುಗಟ್ಟಿದ ನೀರಿನ ಭಾಗವಾಗಿದೆ. Yes, here the right answer is option D
ಕ್ರಯೋಸ್ಪಿಯರ್. ಕ್ರಯೋಸ್ಪಿಯರ್ ಇಸ್ ದ ಫ್ರೋಜನ್ ವಾಟರ್ ಪಾರ್ಟ್ ಆಫ್ ದಿ ಅರ್ತ್. ಈ ಕ್ರಯೋಸ್ಪಿಯರ್ ಎಂಬುದು ಭೂಮಿಯ ನೀರಿನ ಹೆಪ್ಪುಗಟ್ಟಿದ ವ್ಯವಸ್ಥೆಯ ಭಾಗವಾಗಿದೆ. ದ ಕ್ರಯೋಸ್ಪಿಯರ್ ಇಟ್ ಈಸ್ ದ ಫ್ರೋಜನ್ ವಾಟರ್ ಪಾರ್ಟ್ ಆಫ್ ದಿ ಅರ್ತ್ and the term cryosphere comes from Greek word cryos and cryos means cold. ಇದು ಕ್ರಯೋಸ್ಪಿಯರ್ ಎಂಬುದು ಗ್ರೀಕ್ ಭಾಷೆಯ ಕ್ರಯೋಸ್ ಎಂಬ ಶಬ್ದದಿಂದ ಬಂದಿದೆ. ಕ್ರಯೋಸ್ ಅಂದರೆ ಕೋಡ್. ಅಂಡ್ ದೀಸ್ ಏರಿಯಾಸ್ ಆ್ಯಂಡ್ ಸರ್ಫೇಸಸ್ ಆಫ್ ಸ್ನೋ ಆರ್ ಐಸ್ ವಿಚ್ ಆರ್ at temperature or below 32 Fahrenheit. Ice and snow on land both are on the part of the cryosphere. The next question is savanna is a type of grasslands is found in dash. ಸವರ್ಣ ಒಂದು ರೀತಿಯ ಹುಲ್ಲುಗಾವಲಾಗಿದ್ದು ಡ್ಯಾಶ್ನಲ್ಲಿ ಕಂಡು ಬರ್ತದೆ. ಆಪ್ಷನ್ ಎ ನಾರ್ತ್ ಅಮೆರಿಕಾ, ಆಪ್ಷನ್ ಬಿ ಸೌತ್ ಅಮೆರಿಕಾ, ಆಪ್ಷನ್ ಸಿ ಆಫ್ರಿಕಾ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಆಫ್ರಿಕಾ. ಸವರ್ಣ ಗ್ರಾಸ್ಲ್ಯಾಂಡ್ ಈಸ್ ಫೌಂಡ್ ಇನ್ ಆಫ್ರಿಕಾ. Yes, they are mostly located near the equator. Yes, savanna grassland is located near the equator. The largest savanna is found in Africa. Please remember, and nearly half of the continent of Africa is covered with savanna grasslands only. ಇದು ಹೆಚ್ಚಾಗಿ ಆಫ್ರಿಕಾದಲ್ಲಿ ಕಂಡು ಬರ್ತದೆ. ಆಫ್ರಿಕಾದ ಅರ್ಧ ಭಾಗ ಈ ಸವನ್ನಾ ಗ್ರಾಸ್ಲ್ಯಾಂಡಿಂದನೇ ಕವರ್ ಆಗಿದೆ. ಅದರ್ ಮೇಜರ್ ಸವನ್ನಾಸ್ ಆರ್ ಲೊಕೇಟೆಡ್ ಇನ್ ಸೌತ್ ಅಮೇರಿಕಾ, ಇಂಡಿಯಾ, ನಾರ್ತ್ ಆಸ್ಟ್ರೇಲಿಯಾ. ಎಸ್, ಇದರ ಆಫ್ರಿಕಾವನ್ನು ಬಿಟ್ಟು ಇನ್ನೂ ಕೆಲವು ಕಡೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸವನ್ನ ಕಂಡು ಬರ್ತದೆ. ಅವುಗಳೆಂದರೆ ಸೌತ್ ಅಮೇರಿಕಾ, ಇಂಡಿಯಾ ಮತ್ತು ನಾರ್ದರ್ನ್ ಆಸ್ಟ್ರೇಲಿಯಾ. ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ಈಸ್ ಆಲ್ಸೋ ಕಾಲ್ಡ್ ಓಝೋನೋಸ್ಪಿಯರ್. ವಾತಾವರಣದ ಯಾವ ಪದರವನ್ನು ನಾವು ಓಝೋನೋಸ್ಪಿಯರ್ ಅಂತಲೂ ಕರಿತೀವಿ. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಅಯೋನೋಸ್ಪಿಯರ್, ಮೆಸೋಸ್ಪಿಯರ್. Yes, here the right answer is option B. Stratosphere is the correct answer. Yes, stratosphere is also known as the ozonosphere. Stratosphere, it is the second lowest layer of the earth. Please remember, it is the second lowest layer of the earth. Stratosphere idu ಎರಡನೇ ವಲಯವಾಗಿದೆ. So the stratosphere is found above the tropopause and extends up to height of 50 km. The stratosphere is the tropopause ನ ಮೇಲೆ ಕಂಡು ಬರ್ತದೆ 50 km ತನಕ. The stratosphere of the atmosphere is also called ozonosphere. ಸ್ಟ್ರಾಟೋಸ್ಪಿಯರ್ ಅನ್ನು ನಾವು ಓಝೋನೋಸ್ಪಿಯರ್ ಅಂತಲೂ ಕರಿತೀವಿ. ಬಿಕಾಸ್ ದ ಓಝೋನ್ ಲೇಯರ್ ಇಸ್ ಫೌಂಡ್ ಇನ್ ದಿ ಸ್ಟ್ರಾಟೋಸ್ಪಿಯರ್. ಏಕೆಂತಂದರೆ ಈ ಓಝೋನ್ ಲೇಯರ್ ಏನಿದೆಲ್ಲ ಇದು ಸ್ಟ್ರಾಟೋಸ್ಪಿಯರ್ನಲ್ಲಿ ಕಂಡು ಬರ್ತದೆ. ದ ಸ್ಟ್ರಾಟೋಸ್ಪಿಯರ್ ಅಬ್ಸಾರ್ಬ್ಸ್ ultraviolet radiation and shields life on the earth from the intense and harmful forms of energy. ಈ ಒಂದು ಸ್ಟ್ರಾಟೋಸ್ಪಿಯರ್ ನಲ್ಲಿರೋ ಓಝೋನ್ ಲೇಯರ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತದೆ. and the jet aeroplanes fly through the stratosphere. ಜೆಟ್ ಏರೋಪ್ಲೇನ್ಗಳು ಕೂಡ ಈ ಸ್ಟ್ರಾಟೋಸ್ಪಿಯರ್ನಲ್ಲಿ ಹಾರಾಡ್ತವೆ. and the temperature increases with altitude in the stratosphere. The next question is which layer of atmosphere is used for telecommunication. ದೂರ ಸಂಪರ್ಕಕ್ಕಾಗಿ ಯಾವ ವಾತಾವರಣದ ಯಾವ ಪದರವನ್ನು ಬಳಸಲಾಗ್ತದೆ. ಟ್ರೋಪೋಸ್ಪಿಯರ್, ಥರ್ಮೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ionosphere. Yes, I hope you know this. The last layer of the atmosphere is ionosphere and this ionosphere is used for the telecommunication. ದೂರ ಸಂಪರ್ಕಕ್ಕಾಗಿ ಅಯಾನುಗೋಳವನ್ನು ಬಳಕೆ ಮಾಡಲಾಗ್ತದೆ. Yes, the last layer is exosphere. Yes, the ionosphere is the upper layer of the earth's atmosphere. Yes, remember ionosphere, it is the upper layer of the earth's atmosphere. And the atmosphere is partly ionized by solar UV light and such ionization can persist at high altitudes. And the ionosphere starts about 80 km altitude and reaches up to 1000 km. And the area of the atmosphere consists of several conductive layers that reflect radio waves, a characteristic that is of interest to scientists and engineers, especially in telecommunication industry. The last question is match the following. Here list 1 is showing gases, list 2 is showing volume in the atmosphere: nitrogen, oxygen, carbon dioxide, ozone. I hope you know it. The right answer is option A. Nitrogen is percentage of nitrogen is 78.08% in the atmosphere and the percentage of oxygen is 20.94% and the percentage of carbon dioxide is 0.03% and ozone is 0.0006%. The next question is the nitrogen in the ecosystem is circulated by. ಪರಿಸರ ವ್ಯವಸ್ಥೆಯಲ್ಲಿನ ಸಾರಜನಕವನ್ನು ಇದರಿಂದ ಪ್ರಸಾರ ಮಾಡಲಾಗ್ತದೆ. ಆಪ್ಷನ್ ಎ ಅರ್ಥ್ ವರ್ಮ್ಸ್, ಆಪ್ಷನ್ ಬಿ ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ.
Yes, the nitrogen in the ecosystem is circulated by the bacteria. So please remember bacteria is the right answer. ಇಲ್ಲಿ ಬ್ಯಾಕ್ಟೀರಿಯಾ ಏನಾಗಿದೆ ಸರಿಯಾದ ಉತ್ತರ ಆಗಿದೆ. And the process of conversion of nitrogen to ammonia is known as the nitrogen fixation. Yes, remember it. Conversion of nitrogen to ammonia is known as the nitrogen fixation, and bacteria play a great role in nitrogen fixation. And nitrogen fixing bacteria inhabit legume root nodules. Okay friends, this is about our today's session. Once again I would like to tell you about our Karnataka Assistant Professor Recruitment Crash Course for General Paper. In this crash course you will get 20 mock tests. After attending the test you will receive solution PDF, and you will get video lectures, and also you will get PDF of all the video lectures. We will also get some material on Kannada and English only at rupees 999. If you want to join this crash course, you can contact this number. You can send a WhatsApp message to this number. Yes, I wish all the best to all. Thank you.